ನಮ್ಮ ಸೌಜನ್ಯ, ವೇದವಲ್ಲಿ, ಪದ್ಮಲತಾ ಅವರಿಗೆಲ್ಲ ಆಗಿಲ್ವಾ? ಅವರಿಗೆ ನ್ಯಾಯ ಸಿಗೋದು ಬೇಡವಾ? ಪ್ರತಿಯೊಬ್ಬರು ಮಾಧ್ಯಮದವರು, ಯೂಟ್ಯೂಬರ್ಸ್, ಕ್ರಿಯೇಟರ್ಸ್ ಪ್ರತಿಯೊಬ್ಬರು ಧ್ವನಿ ಎತ್ತಿ ಸ್ವಾಮಿ, ಧ್ವನಿ ಎತ್ತಿ. ನಿಮ್ಮ ಒಂದು ಸಣ್ಣ ಉಪಕಾರ ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗುವುದಂತೂ ಗ್ಯಾರಂಟಿ. हम लिखवाएंगे मेरे मरने के बाद तो सब फंसेंगे। कौन सब फंसेंगे? कौन सब फंसेगा? पुलिस वाले फंसेंगे। फंसेंगे वो लोग, वो सब फंसेंगे। क्यों पुलिस वालों ने क्या किया है? क्यों मार डालने में वो मारना चाहते हैं। क्यों मारना चाहते हैं? वो ना मारना चाहते हैं, वो नहीं चाहते लड़की जिए। क्यों ऐसा क्या है जो चाहते हैं लड़की जिए ना? बोलो बुआ। नहीं हमें पता है। कुछ नहीं होगा मेरे बुआ को, कुछ नहीं होगा। हम सभी तक मर जाएंगे। कुछ नहीं होगा, तुमको दीदी के साथ में हो, कुछ नहीं होगा. ಸ್ನೇಹಿತರೆ, ನೀವೀಗಿನ ಒಂದು ವಿಡಿಯೋ ನೋಡ್ಕೊಂಬಂದ್ರಲ್ಲ, ನಿಮಗೆಲ್ಲ ಏನು ಅನಿಸುತ್ತೆ ಹೇಳಿ? ಇದೇ ರೀತಿ ಧರ್ಮಸ್ಥಳ, ಪದ್ಮಲತಾ, ಸೌಜನ್ಯ, ವೇದವಲ್ಲಿ ಇವರನ್ನು ಯಾವ ಥರ ಮುಕ್ಕಿರ್ಬೋದು ಈ ಲೋಫರ್ ನಕಲಿ ದೇವಮಾನವನ ಗ್ಯಾಂಗ್ನವರು? ಒಬ್ರಿಬ್ರಲ್ಲ ರೀ, ಬೇಜನ್ ಜನ ಮುಕ್ಕಿರ್ತಕ್ಕಂಥದ್ದು. ಒಬ್ಬರಿಗಿನಾದರೆ ಸತತವಾಗಿ 50 ದಿನಗಳಿಗಿಂತ ಹೆಚ್ಚು ತನ್ನಲ್ಲೇ ಇರಿಸಿಕೊಂಡು ಅವಳಿಗೆ ಯಾವ ಥರ ಹಿಂಸೆ ಕೊಟ್ಟಿರ್ಬೋದು, ಯಾವ ಥರ ಮಾಡಿರ್ಬೋದು, ತಗೊಂಡೋಗಿ ನೇತ್ರಾವತಿ ನದಿಯಲ್ಲಿ ಹಾಕಿರ್ತಕ್ಕಂಥದ್ದು. ಇದಕ್ಕೆಲ್ಲ ನ್ಯಾಯ ಬೇಡವಾ? ಧರ್ಮಸ್ಥಳದ ಕಾಮಂದರುಗಳಿಗೆ ಶಿಕ್ಷೆ ಆಗೋದು ಬೇಡವಾ? ಅಲ್ಲಿ ಎಷ್ಟು ಜನ ಇರ್ಬೋದು ಕಾಮಕರು? ಸೌಜನ್ಯ ಪ್ರಕರಣದಲ್ಲಿ ಎಷ್ಟು ಜನ ಇರ್ಬೋದು? ಇಂಥವ್ರಿಗೆಲ್ಲ ಶಿಕ್ಷೆ ಆಗೋದು ಬೇಡವಾ? ಏನನ್ನ ಬಂದರೆ ಸಾಕು, ಏನಾದರೂ ನಾವು ಹೇಳಿದ್ರೆ ಸಾಕು, ಸುಮ್ಮನೆ ಬುರುಡೆ ಗ್ಯಾಂಗ್ನವರು. ಏನು ಹೇಳ್ಬೇಕು ರೀ ನಿಮಗೆ? ವಿಡಿಯೋ ನೋಡ್ಕೊಂಬಂದ್ರಲ್ಲ, ನಿಮಗೆಲ್ಲ ಏನು ಅನಿಸುತ್ತೆ? ಇದೇ ರೀತಿ ನಮ್ಮ ಸೌಜನ್ಯ, ವೇದವಲ್ಲಿ, ಪದ್ಮಲತಾ ಅವರಿಗೆಲ್ಲ ಆಗಿಲ್ವಾ? ಅವರಿಗೆ ನ್ಯಾಯ ಸಿಗೋದು ಬೇಡವಾ? ಪ್ರತಿಯೊಬ್ಬರು ಮಾಧ್ಯಮದವರು, ಯೂಟ್ಯೂಬರ್ಸ್, ಕ್ರಿಯೇಟರ್ಸ್ ಪ್ರತಿಯೊಬ್ಬರು ಧ್ವನಿ ಎತ್ತಿ ಸ್ವಾಮಿ, ಧ್ವನಿ ಎತ್ತಿ. ನಿಮ್ಮ ಒಂದು ಸಣ್ಣ ಉಪಕಾರ ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗುವುದಂತೂ ಗ್ಯಾರಂಟಿ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ವಾಲಾಮುಖಿ. ಸ್ವಾಗತ, ಸುಸ್ವಾಗತ. ಎಲ್ಲ ಸೌಜನ್ಯ ಹೋರಾಟಗಾರರಿಗೂ, ಸತ್ಯದ ಪರ ಇರ್ತಕ್ಕಂಥ ಎಲ್ಲ ಹೋರಾಟಗಾರರಿಗೂ ಆರ್ಥಿಕವಾದ ಸ್ವಾಗತ. ನೋಡಿ ಸ್ನೇಹಿತರೆ, ಸತತವಾಗಿ ರೇಪ್ ಮರ್ಡರ್ 10-15 ದಿನಗಳ ಸತತವಾಗಿ ಅತ್ಯಾಚಾರ ಎಸಗಿರತಕ್ಕಂಥದ್ದು ರಾಜಸ್ಥಾನದ ಗಂಗಾನಗರದಲ್ಲಿ ಆದಂಥ ಘಟನೆ. ಪಾಪ ಆ ಹುಡುಗಿ ತನ್ನ ಫ್ರೆಂಡ್ ಮನೆಗೆ ಹೋಗಿ, ತನ್ನ ಸ್ನೇಹಿತೆಯ ಮನೆಗೆ ಹೋಗಿ ಬರೋ ಟೈಮಲ್ಲಿ ಆಟೋ ರಿಕ್ಷಾದ ಚಾಲಕ ಊರೆಲ್ಲ ಸುತ್ತಾಕಿ ಅವನ ಪ್ಲೇಸ್ಗೆ, ಆ ಹುಡುಗಿ ಮನೆ ಪ್ಲೇಸಿಗೆ ಕರ್ಕೊಂಡು ಹೋಗೋದು ಬಿಟ್ಟು ಊರೆಲ್ಲ ಸುತ್ತಾಡಿ ಯಾವುದಾದ್ರೂ ಲಾಡ್ಜ್ ಕರ್ಕೊಂಡೋಗಿ ಏನೆಲ್ಲ ಅವತಾರ ಮಾಡಿಬಿಟ್ಟನಲ್ಲ ರೀ. ದಿನ ಬೆಳಗಾದರೆ ಇದೆ 12-13 ವರ್ಷದ ಬಾಲಕಿ ಮೇಲೆ 30 ಜನ ನರರಾಕ್ಷಸರನ್ನು ಬೇಕಾ, ಏನನ್ನಬೇಕು ನನಗಂತೂ ಅರ್ಥನೇ ಆಗ್ತಿಲ್ಲ ಸ್ವಾಮಿ. ಅಂಥವ್ರನ್ನ ಜೀವಂತವಾಗಿರಿಸ್ಬೇಕಾ ಆ ಲೋಫರ್ಗಳನ್ನ? ಅದೇ ರೀತಿ 12-13 ವರ್ಷಗಳ ಹಿಂದೆ ಕುಮಾರಿ ಸೌಜನ್ಯ ಅದೇ ಥರನೇ ಸ್ಕೂಲಿಗೆ ಹೋಗಿ ಬರೋ ಹೊತ್ತಲ್ಲಿ ಆ ಲೋಫರ್, ಒಂದು 4-5 ಜನ ಲೋಫರ್ಗಳು ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಎಲ್ಲೋ ಏನೋ ಅತ್ಯಾಚಾರ ಎಸಗಿ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಬೇರೆ ಪ್ಲೇಸಲ್ಲಿ ಆ ಹುಡುಗಿನ ಇದೇ ಥರ ಮೆಕ್ಕಿ 4 ಜನ ಅಂತ ಹೇಳ್ತಿದ್ದಾರೆ ರಿಪೋರ್ಟಲ್ಲಿ. ಬಟ್ ಎಷ್ಟು ಜನ ಏನು ಮಾಡಿದಾರೋ ದೇವರಿಗೆ ಗೊತ್ತು. ಅಂತ ಹುಡುಗಿಗೆ ನ್ಯಾಯ ಕೇಳೋದಕ್ಕೆ ಬಂದರೆ ಬುರುಡೆ ಗ್ಯಾಂಗ್ನರ್ ಅಂತೀರಿ. ಅದೇ ರಾಜಸ್ಥಾನದಲ್ಲಿ ಅವನೇನು ಆಡ್ದಂಗೆ ಕರ್ಕೊಂಡೋಗಿ ಬಿಟ್ಟಿದ್ನಲ್ಲ, ಲಾಡ್ಜ್ ಅವೆಲ್ಲ ಸಮ ಆಗಿದ್ದಾವೆ. ಕೆಲವೊಬ್ಬರನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ. ಒಂದು 10-12 ಮಂದಿನ ಅರೆಸ್ಟ್ ಆಗಿದ್ದಾರೆ ಅಂತೇಳಿ ನ್ಯೂಸ್ ಬರ್ತಾಯಿದೆ. ಇನ್ನು ಇದ್ದರು ಕೂಡ ಸಿಗ್ತಾರೆ ಅಂದ್ಕೊಂಡಿದ್ದೀನಿ. ಸಿಗ್ತಾರೆ ಅವರು. ನೋಡಿ ಪಾಪ ಧರ್ಮಸ್ಥಳ ಸೌಜನ್ಯ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಮಟ್ಟಲೇ ಇರಬೇಕಾಗಿತ್ತು.
ಧರ್ಮಸ್ಥಳದ ಸೌಜನ್ಯ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ಲು ಮೆಟ್ಲೇರಿ ಅಲ್ಲಿ ಅರ್ಜಿ ಹಾಕಿ ತನಿಖೆ ಮಾಡಿ ಬನ್ನಿ ಅಂತ ಕರೆಯೋ ಒಂದು ಪರಿಸ್ಥಿತಿ. ಎಂತ ಮಾಡೋದು ಸ್ವಾಮಿ? ಧರ್ಮಸ್ಥಳದ ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗಲ್ವಾ? ರಾಜಸ್ಥಾನದ ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗೋದಂತೂ ಗ್ಯಾರಂಟಿ ಬಿಡಿ. ಈಗ ಒಂದು 10-12 ಜನ ಸಿಕ್ಕಿದ್ದಾರೆ, ಇನ್ನು ಮುಂದಿನ ದಿನಗಳಲ್ಲಿ ಸಿಗ್ತಾರೆ. 24 ಗಂಟೆ 48 ಗಂಟೆ ಒಳಗೆ ಸಿಗ್ತಾರೆ. ಅವರಿಗೆ ಶಿಕ್ಷೆ ಆಗೋದಂತೂ ಫಿಕ್ಸ್. ಆದರೆ ನಮ್ಮ ಸೌಜನ್ಯಳ ಮತ್ತು ಒಂದು 12 ವರ್ಷದ ಹುಡುಗಿ ಪಾಪ ದೇವರಿಗೆ ಬಂದು ತನ್ನ ಮುಡಿಯನ್ನು ಕೊಟ್ಟು ಬಂದಿರತಕ್ಕಂಥ ಹುಡುಗಿನ ಅತ್ಯಾಚಾರ ಅನಾಚಾರ ರಿಪೋರ್ಟ್ ಇದೆ ಸ್ವಾಮಿ. ಅದೇನಾಗಿದೆ ಅದ್ರ ಬಗ್ಗೆ ಏನು ತನಿಖೆನೇ ಮಾಡಿಲ್ಲ, ಇನ್ನೊಂದಾಗಿಲ್ಲ. ಇದೇ ಥರನ ಆಗಿರ್ಬೋದಲ್ವ ಧರ್ಮಸ್ಥಳದ ಕಾಮಂದರುಗಳ ಕಡೆಯಿಂದ. ನಾನು ಇದರಲ್ಲಿ ಇಂಥವ್ರು ಮಾಡಿರಂತ ಹೇಳಿಲ್ಲ. ಅವ್ರನ್ನ ಕಂಡುಹಿಡಬೇಕಲ್ವ ನಮ್ಮ ಪೊಲೀಸ್ ಅಧಿಕಾರಿಗಳು. ಇಷ್ಟು ವರ್ಷ ಆದರೂ ಯಾಕೆ ಕಂಡುಹಿಡ್ದಿಲ್ಲ? ಅಲ್ಲಿನ ಅತ್ಯಾಚಾರಿಗಳಿಗೆ ಒಂದು ಶಿಕ್ಷೆ, ಇಲ್ಲಿನ ಅತ್ಯಾಚಾರಿಗಳಿಗೆ ಒಂದು ಶಿಕ್ಷೆನಾ? ಇವರು ಶಿಕ್ಷೆನೇ ಕೊಡೋಕ್ಕಾಗಲ್ವಾ? ಧರ್ಮಸ್ಥಳದ ಅತ್ಯಾಚಾರಿಗಳ ಶಿಕ್ಷೆನೇ ಆಗಲ್ವಾ? ಧರ್ಮಸ್ಥಳದ ನಕಲಿ ದೇವಮಾನವ ಏನಾದರೂ ಇವನ್ನ ಪೋಷಣೆ ಮಾಡ್ತಿದ್ದಾನ? ನನಗಂತೂ ಒಂದು ಅರ್ಥ ಆಗ್ತಿಲ್ಲ ಸ್ವಾಮಿ. ಬೇಜನ್ ಹುಡುಗಿಯರು, ಬೇಜನ್ ಅದೇ ಧರ್ಮಸ್ಥಳದ ನಕಲಿ ದೇವಮಾನವನ ಲಾಡ್ಜ್ನಲ್ಲಿ ಸಿಗ್ತಕ್ಕಂಥದ್ದು. ಗಂಡ ಹೆಂಡತಿ ಇಬ್ಬರು ಮಿಸ್ಸಿಂಗು, ಇಬ್ಬರು ಸತ್ತೋಗಿರ್ತಕ್ಕಂಥದ್ದು, ರಿಪೋರ್ಟೇ ಮಿಸ್ಸಿಂಗು, ಒಂದಕ್ಕೊಂದು ತಾಳಿನೇ ಆಗ್ತಾಯಿಲ್ಲ. ಇದರಲ್ಲಿ ಬೇಜನ್ ಪ್ರಕರಣ ಇದ್ದಾವ್ರಿ. 12 ವರ್ಷ 13 ವರ್ಷ 11 ವರ್ಷ ಬೇಜನ್ ಪ್ರಕರಣಗಳಿವೆ. ರಾಜಸ್ಥಾನಕ್ಕಿಂತ ಧರ್ಮಸ್ಥಳದಲ್ಲಿ ಬೇಜನ್ ಪ್ರಕರಣಗಳಿವೆ. ಅತ್ಯಾಚಾರ ಬೇಜನ್ ಜನ ಇದ್ದಾರೆ. ಒಬ್ಬರಲ್ಲ ಇಬ್ಬರಲ್ಲ ರೀ, ಬೇಜನ್ ಜನ ಇದ್ದಾರೆ. ನಮಗೆ ಅನಿಸುತ್ತೆ, ಯಾಕಂದರೆ ಇಲ್ಲಿ 1500 SIT ತನಿಖೆ ಏನು ಮಾಡ್ತಾಯಿದೆಯಲ್ಲ ಇದ್ರ ಪ್ರಕರಣಗಳ ಬಗ್ಗೆ, 1500 ಚಿಲ್ಡ್ರ ಪ್ರಕರಣಗಳಿಗೆ ಎವಿಡೆನ್ಸ್ ಟ್ಯಾಲಿ ಆಗ್ತಾ ಇಲ್ಲ. ಅತ್ಯಾಚಾರಿಗಳು ಯಾರು? ಹಾಗಾದರೆ ಎಲ್ಲಿಗೆ ಹೋದ್ರು ಅತ್ಯಾಚಾರಿಗಳು? ಏನು ದೇಶ ಬಿಟ್ಟು ಹೊಂಟು ಹೋದ್ರಾ? ಅವ್ರ ಶಿಕ್ಷೆನೇ ಆಗಲ್ವಾ? ನೋಡಿ ಪಾಪ ಆ ವಿಡಿಯೋ ನೋಡ್ಕೊಂಬಂದಿರಂಗೆ ನೀವೀಗ ಯಾವ ಥರ ಬಡಿತಾ ಇದ್ದಾರೆ ಪಬ್ಲಿಕಲ್ಲಿ. ಈ ಥರ ಧರ್ಮಸ್ಥಳದ ಅತ್ಯಾಚಾರಿಗಳಿಗೆ ಯಾವಾಗ ಬಡಿತಾರೆ, ಯಾವಾಗ ಬಡಿದು ಕಳ್ಕೊಂಡು ಹೋಗ್ತಾರೆ ಅಂತ ನಾವು ಕಾದು ಕುಳಿತಿದ್ವಿ. ನೋಡಬೇಕು, ನಮ್ಮ ಕಣ್ಣಿಂದ ನೋಡಬೇಕಂತೇಳಿ. ಆದರೆ ನಮ್ಮ ಪೊಲೀಸ್ ಅಧಿಕಾರಿಗಳು ಮಾಡ್ತಾರೆ ಈ ಕೆಲಸನ? ಮಾಡಲ್ವಾ? ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ಸೌಜನ್ಯಳ ಅತ್ಯಾಚಾರಿಗಳಿಗೆ ಡವ ಶುರು ಬಿಡಿ. ಅತ್ಯಾಚಾರ ಮಾಡಿರ್ತಕ್ಕಂಥ, ಕೊಲೆ ಮಾಡಿರ್ತಕ್ಕಂಥ ಲೋಫರ್ಗಳಿಗೆ ಡವ ಶುರುವಾಗಿರುವುದಂತೂ ಸತ್ಯ. ರಾಜಸ್ಥಾನದಲ್ಲಿ ಗಂಗಾನಗರದಲ್ಲಿ ಆಗಿರ್ತಕ್ಕಂಥ ಘಟನೆಯನ್ನು ನೋಡಿ ಈಗಲಾದರೂ ನೀವು ಎಚ್ಚೆತ್ಕೊಳ್ಳಿ. ಸೌಜನ್ಯಳಿಗೂ ಸಹ ಇದೇ ರೀತಿ ಆಗಿರ್ತಕ್ಕಂಥದ್ದು. ಪಾಪ ಕಾಲೇಜ್ ಹುಡುಗಿ ಅಲ್ವಾ, 13-17 ಅಷ್ಟೇ ರೀ, ಡಿಫ್ರೆನ್ಸ್ ಏನ್ರಿ, ಒಂದು 3-4 ವರ್ಷ ಡಿಫ್ರೆನ್ಸು. ಪ್ರಪಂಚ ಜ್ಞಾನ ಗೊತ್ತಿರತಕ್ಕಂಥ ಆ ಹೆಣ್ಮಕ್ಳು, ಪ್ರಪಂಚದ ಜ್ಞಾನ ತಿಳಿಯುವತ್ತಲ್ಲೇ ಆ ಹುಡುಗಿ ಸ್ಮಶಾನ. ಈಗ ಪಾಪ 13 ವರ್ಷದ ಹುಡುಗಿ ಈ ಸಮಾಜ ನನಗೆ ಬೇಕಾ ಎಂಬ ಪರಿಸ್ಥಿತಿ ಬಂದಿದ್ದಾರೆ. ಇಂಥ ಸಮಾಜದಲ್ಲಿ ಇದೀವಲ್ಲ ಅಂತ ಬೇಸರ. ಏನು ಬೇಕಾದ್ರು ಅಂದ್ಕೊಳ್ಳಿ ಸ್ನೇಹಿತರೆ. ನಾವು ಏನಾದರೂ ಮಾತಾಡಿದರೆ ಸುಮ್ಮನೆ ಬುರುಡೆ ಗ್ಯಾಂಗ್ನವರು ಅತ್ಯಾಚಾರ ಅನಾಚಾರದ ಬಗ್ಗೆ ನಾವು ಪ್ರಸಾರ ಮಾಡ್ತಾನೆ ಇರ್ತೀವಿ. ಆದರೂ ಸಮೇತ ನಡೀತಾನೆ ಇರ್ತವೆ. ಧರ್ಮಸ್ಥಳದಲ್ಲಿ ಕಣ್ಣಿಗೆ ಕಾಣದಂಗೆ ಇನ್ನೆಷ್ಟು ನಡೆದೋಗಿದ್ದಾವೆ ಗೊತ್ತಿಲ್ಲ. ಇದ್ರ ಹಿಂದೆ ಬಿದ್ದಿರತಕ್ಕಂಥ SITಗೆ ಎಷ್ಟು ರಿಪೋರ್ಟ್ ಸಿಕ್ಕಿದೆ ಅಂತ ನನಗೆ ಇನ್ನೂ ಗೊತ್ತಾಗಿಲ್ಲ. ಗೊತ್ತಾಗುತ್ತೆ. ಧರ್ಮಸ್ಥಳದ ಕಾಮಂದ ರಕ್ಷಣೆಗೆ ನಿಂತಿದ್ದಾನೆ. ಆ ಕಾಮುಕರ ರಕ್ಷಣೆಗೆ ಧರ್ಮಸ್ಥಳದ ಕಾಮಂದ ನಿಂತಿರಬಹುದು ಎಂಬುದು ಬಲವಾದ ನಮ್ಮ ಸೌಜನ್ಯ ಹೋರಾಟಗಾರರ ಎಲ್ಲ ವಾದ ಮತ್ತು ನನ್ನದು ಸಮೇತ ಅದೇ ವಾದ. ಕೆಲವೊಬ್ಬ ರಾಜಕಾರಣಿಗಳು, ಕೆಲವೊಬ್ಬ ಅಧಿಕಾರಿಗಳು ಉದಾಹರಣೆ ನೋಡ್ಕೊಂಬಂದಲ್ಲ, ರುದ್ರಮುನಿ ಯಾವ ಥರ ಬಂದು ಪುಂಗ್ತಾ ಇದ್ದ ಕೋರ್ಟಲ್ಲಿ. ಪಾಪ ನಾನು ಆ ವೈದ್ಯೆಯನ್ನು ಮಾತಾಡಿಸಿಲ್ಲ ಅಂತ ಹೇಳ್ತಿದ್ದಾನೆ. ಇಲ್ಲಿ TVಯಲ್ಲಿ ಬಂದು ನಾನು ಆಯಾಮನ್ನು ಕೇಳಿದೆ ಅಂತ ಹೇಳ್ತಾನೆ. ಇಂಥ ಲೋಫರ್ಗಳು ಏನು ಹೇಳ್ಬೇಕು ನಾನು? ಸಾರಿ ಲೋಫರ್ ಅಂದಿದ್ದಕ್ಕೆ, ಬಟ್ ನೀವು ಮಾತಾಡ್ತಕ್ಕಂಥದ್ದು ರೀತಿ ಹಂಗಿದೆ. ಕೋರ್ಟಲ್ಲಿ ನೀವು ಆಯಮ್ಮನನ್ನು ವಿಚಾರಣೆ ಮಾಡಿಲ್ಲ ಅಂತ ಹೇಳ್ತೀರಿ, TV ಮಾಧ್ಯಮದಲ್ಲಿ ಬಂದು ಆಯಮ್ಮನೇ ಹೇಳಿದ್ಲು, ಹಂಗೆ ಹೇಳಿದ್ಲು, ಹಿಂಗೆ ಹೇಳಿದ್ಲು ಅಂತ ಹೇಳ್ತೀರಿ. ಇದು ಎಷ್ಟರ ಮಟ್ಟಿಗೆ ಸರಿ ಹೇಳಿ ಸರ್?
ನಿಮ್ಮಂಥ ಅಧಿಕಾರಿಗಳಿಂದಲೇ ಇಂಥ ಪ್ರಕರಣಗಳು ಜಾಸ್ತಿ ಆಗ್ತವೆ ಎಂಬುದು ನನ್ನ ಅಭಿಪ್ರಾಯ. ನಿಷ್ಠಾವಂತ ಅಧಿಕಾರಿಗಳು ಇದ್ದಿದ್ದರೆ ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗಿದ್ದರೆ ಈ ಅತ್ಯಾಚಾರಗಳು ಇದ್ದಿದ್ವಾ? ಎಲ್ಲಿದ್ದೀವಿ ನಾವು? ಯಾವ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ? ಇಂಥ ಸಮಾಜ ನಮಗೆ ಬೇಕಾ ಎಂಬುವ ಪರಿಸ್ಥಿತಿಗೆ ಆ ಹೆಣ್ಣು ಬಂದಿರತಕ್ಕಂಥದ್ದು, 13 ವರ್ಷದ ಹುಡುಗಿ ಬಂದಿರತಕ್ಕಂಥದ್ದು. ಇನ್ನಾದರೂ ನಾವು ಎಚ್ಚೆತ್ತುಕೊಳ್ಳಬೇಕು. ಇನ್ನಾದರೂ ಸಮೇತ ನಾವು ಎಚ್ಚೆತ್ತುಕೊಂಡು ಅಂಥ ಪಾಪಿಗಳಿಗೆ ಗಲ್ಲು ಶಿಕ್ಷೆ, ಜೀವಾವಧಿ ಅದೇನು ಬೇಕಾಗಿಲ್ಲ, ಸಿದ್ಧ ಗಲ್ಲು ಶಿಕ್ಷೆನೇ ಆಗಬೇಕು. ಹಂಗಾದರೆ ಮಾತ್ರ ಇಂಥ ಲೋಫರ್ ಅತ್ಯಾಚಾರಿಗಳಿಗೆ ನೇರವಾಗಿ ಗಲ್ಲು ಶಿಕ್ಷೆ ಆಗಲೇಬೇಕು. ಇಂಥವ್ರಿಗೆ ಜೀವಾವಧಿ ಅದು ಇದು ಅಂತೇಳಿ ಶಿಕ್ಷೆ ಕಮ್ಮಿ ಕೊಟ್ಟರೆ ಮತ್ತೆ ಹೊರಗೆ ಬಂದು ಇದೇ ಕೆಲಸ ಮಾಡ್ತಕ್ಕಂಥದ್ದು. ಧರ್ಮಸ್ಥಳದ ಅತ್ಯಾಚಾರಿಗಳು ಸಮೇತ ಇದೇ ಶಿಕ್ಷೆ ಆಗಬೇಕು, ಗಲ್ಲು ಶಿಕ್ಷೆ ಆಗಲೇಬೇಕು. ಇದು ನನ್ನ ವಾದ. ನಿಮ್ಮ ವಾದವನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ನಮಸ್ಕಾರ. ಇಷ್ಟೊತ್ತು ವೀಕ್ಷಿಸಿದ ಎಲ್ಲ ಸೌಜನ್ಯ ಹೋರಾಟಗಾರರಿಗೂ, ಸತ್ಯದ ಪರ ಇರ್ತಕ್ಕಂಥ ಎಲ್ಲ ಹೋರಾಟಗಾರರಿಗೂ ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧರ್ಮಸ್ಥಳದ ಅತ್ಯಾಚಾರಿಗಳಿಗೆ ಗಲ್ಲು ಶಿಕ್ಷೆ ಆಗುವವರೆಗೂ ಹೋರಾಟ ಮಾಡ್ತಾ ಇರೋಣ. ನಮಸ್ಕಾರ.